ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸ್ಪೈಸಿಯಾಗಿ ಚಿಕನ್ ಪಕೋಡ ಮಾಡ್ಕೊಳ್ಳೋಣ. ಯಾಕಂದರೆ 2 ಡೇಸಿಂದ ಮಳೆ ಬರ್ತಾ ಇದೆ ನಮ್ಮ ಕಡೆ. ಸ್ಪೈಸಿಯಾಗಿ ಚಳಿಗೆ ಏನಾದರೂ ತಿನ್ನಬೇಕು ಅನ್ನಿಸ್ತಾ ಇದ್ದರೆ ನೀವು ಕೂಡ ನಮ್ಮ ಥರ ಮಾಡ್ಕೊಳ್ಳಿ ಈಸಿಯಾಗಿ. ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಈಗ ಚಿಕನ್ ಅರ್ಧ kg, ಗರಂ ಮಸಾಲ, ಜೀರಾ ಪೌಡ್ರು ಅರ್ಧ ಟೀ ಸ್ಪೂನ್ ತೊಗೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಜಜ್ಜಿಟ್ಕೊಂಡಿದ್ದೀನಿ, ಸ್ವಲ್ಪ ಕರಿಬೇವು, 1 ಟೀ ಸ್ಪೂನು ಖಾರದ ಪುಡಿ, ಅರ್ಧ ಹೋಳು ಲೆಮೆನ್ನು, ಅಕ್ಕಿ ಹಿಟ್ಟು 2 ಟೀ ಸ್ಪೂನು, ಕಡಲೆ ಹಿಟ್ಟು 2 ಟೀ ಸ್ಪೂನು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಡೀಪ್ ಫ್ರೈಗೆ ಎಣ್ಣೆ. ಇಷ್ಟೇ ಇಂಗ್ರೀಡಿಯೆಂಟ್ಸೇ ಬೇಕಿರೋದು. ತುಂಬ ಸಿಂಪಲ್ಲು ಮತ್ತು ಟೇಸ್ಟಿಯಾಗೂ ಇರುತ್ತೆ. ಈ ಚಳಿಗೆ ಚೆನ್ನಾಗಿರುತ್ತೆ, ಮಾಡ್ಕೊಳ್ಳಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ನೋಡಿ, ಮೊದಲು ಚಿಕನ್ ತೊಳೆದಿಟ್ಕೊಂಡಿದ್ದೀವಲ್ಲ, ಆ ಚಿಕನ್ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊತಾ ಇದ್ದೀನಿ. ಮತ್ತು ಚಿಲ್ಲಿ ಪೌಡ್ರ್ ಸೇರಿಸ್ಕೊತಾ ಇದ್ದೀನಿ. ಅರ್ಧ ಹೋಳು ನಿಂಬೆಹಣ್ಣು ತೊಗೊಂಡಿದ್ವಲ್ಲ, ಅದು ಕೂಡ ಇದರಲ್ಲಿ ಹಾಕಬೇಕು. ನಿಂಬೆಹಣ್ಣು ಹಾಕೋದ್ರಿಂದ ಏನಂದರೆ ಜ್ಯೂಸಿಯಾಗಿ ಸಾಫ್ಟಾಗಿ ಬರುತ್ತೆ ಚಿಕನ್ನು. ಆದ್ದರಿಂದ ನಿಂಬೆಹಣ್ಣು ರಸ ಹಾಕ್ತಾಯಿದ್ದೀನಿ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು. ಮತ್ತು ಜೀರಾ ಪೌಡ್ರು, ಗರಂ ಮಸಾಲ ಎರಡನ್ನೂ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಮೊದಲು ಇವನ್ನ ಚೆನ್ನಾಗಿ ಕಲಿಸ್ಕೋಬೇಕು. ಈಗ ನೋಡಿ, ಇಷ್ಟು ಐಟಮ್ ಹಾಕಿ ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ನೀವು 1 kg ಆ ಥರ ತೊಗೊಂಡಿದ್ರೆ ಸ್ವಲ್ಪ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಳ್ಳಿ. ಮತ್ತು ಅಕ್ಕಿ ಹಿಟ್ಟನ್ನ ಹಾಕ್ಕೊತಾ ಇದ್ದೀನಿ, ಕಡಲೆ ಹಿಟ್ಟು ಕೂಡ ಹಾಕ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಕಲಿಸ್ಬೇಕೀಗ. ಮಸಾಲೆ ಅಂಟ್ಕೊಳ್ಳೋ ಥರ ಚಿಕನ್ಗೆ ಚೆನ್ನಾಗಿ ಕಲಸಿ ಇಕ್ಬೇಕು. 2 ಅವರ್ ನೆನೆಸಿಕ್ಕಿ ಚೆನ್ನಾಗಾಗುತ್ತೆ. ಈಗ ನೋಡಿ, ಈ ಥರ ಬಂದಿದೆ. ಕಲಸಿದ್ದೀನಿ, ಚೆನ್ನಾಗಿ ಕೋಟಿಂಗ್ ಆಗಬೇಕದು. ನೋಡಿ, ಈ ಥರ ಚೆನ್ನಾಗಿ ಕಲಸಿಕ್ಕಿ ಕೊನೆಯಲ್ಲಿ ಕೊತ್ತಂಬರಿ ಸೇರಿಸ್ಕೊತಾ ಇದ್ದೀನಿ. ಮತ್ತು ಕರಿಬೇವು ಕೂಡ ಸೇರಿಸ್ಕೊತಾ ಇದ್ದೀನಿ. ಮತ್ತು ಮಿಕ್ಸ್ ಮಾಡ್ಕೋಬೇಕು ಈ ಥರ ಎಲ್ಲನೂ. ನೋಡಿ, ಈ ಥರ ಕಲಸಿಟ್ಟಿದ್ದೀನಿ. ಇದನ್ನು ಈಗ ಫ್ರಿಜ್ಜಲ್ಲಿ, ಇಲ್ಲ ಫ್ರಿಜ್ ಇಲ್ಲದೆ ಇರೋರು ಹೊರ್ಗಡೆನಾದರೂ ಇಡ್ಬೋದು. 2 ಅವರ್ ನೆನೆಸಿ, ಟೈಮ್ ಇದ್ದರೆ 2 ಅವರ್ ನೆನೆಸಿ, ಇಲ್ಲಾಂದರೆ 1 ಅವರ್ ನೆನೆಸಿ. ಮಸಾಲೆ ಎಲ್ಲ ಇಟ್ಕೊಳ್ಳುತ್ತಲ್ಲ, ತುಂಬ ಟೇಸ್ಟಿಯಾಗಿರುತ್ತೆ. ಯಾವಾಗಲೂ ಕಬಾಬೆ ಮಾಡೋ ಬದಲು ಈ ಥರ ಕೂಡ ಮಾಡ್ಕೋಬೋದು. ಈಗ ನೆನೆಸಿ ಫ್ರಿಜ್ಜಲ್ಲಿ ಇಕ್ಕನ. ನೋಡಿ, ಈಗ 2 ಅವರ್ ಆದಮೇಲೆ ಹೊರಗಡೆ ತೆಗೆದಿದ್ದೀನಿ. ಫ್ರಿಜ್ಜಲ್ಲಿ ಇಕ್ಕಿದ್ದೆ ನಾನು. ನೋಡ್ರಿ, ಈ ಥರ ಇದೆ. ಈಗ ಬಾಣಲೆಯಲ್ಲಿ ಎಣ್ಣೆ ಇಟ್ಕೊತಾ ಇದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿ ಆಗಬೇಕು. ಎಣ್ಣೆ ಈಗ ಬಿಸಿ ಆಗಿದೆ, ಹಾಕ್ಕೊಳ್ಳೋಣ. ಈಗ ಚೆನ್ನಾಗಿ ಬಿಸಿ ಆದಮೇಲೆ ಹಾಕ್ಕೊಳ್ಳಿ ಎಣ್ಣೆ.
ಇವಾಗ ಫ್ರೈ ಆಗಿದೆ, ಸೈಡಿಗೆ ತೆಗೆದಿಟ್ಕೊತಾ ಇದ್ದೀನಿ ನೋಡಿ. ಈಗ ಚಿಕನ್ ಪಕೋಡ ರೆಡಿಯಾಗಿದೆ ನೋಡಿ, ಈ ಥರ ಬಂದಿದೆ. ಸ್ಪೈಸಿಯಾಗೂ ಇರುತ್ತೆ, ಗರಿ ಗರಿಯಾಗಿ ಇರುತ್ತೆ ನೋಡಿ.